ಕನ್ನೇರಿ ಮಠದ ಸ್ವಾಮಿಗಳು ಏನು ಮಾಡ್ತಿದ್ದಾರೆ? ಇದು ಬಹಳ ಅತ್ಯಂತ ದುಃಖದ ವಿಚಾರ. ಇದ್ದುದನ್ನು ಇದ್ದಾಗ ಹೇಳಿದ್ರೆ ಕುಂಡಿ ಉರಿತದಂತ ಕೆಲವರಿಗೆ. ಅಪ್ಪಗೂ ಹುಟ್ಟಿ ಬಾಜು ಮನೆಗೆ ಅಪ್ಪ ಅಂತಾರಲ್ಲ, ಅಂಥವ್ರು ಇವತ್ತು ಎಷ್ಟೋ ಸ್ವಾಮೀಜಿಗಳು ಮಠದಲ್ಲಿ ಎಣ್ಣೆ ಹೊಡೆದು, ಇಂತಹ ನಕಲಿ ಸ್ವಾಮಿಗಳು ಇವತ್ತು ಸಮಾಜದಲ್ಲಿ ತುಂಬ ಜನ ಇದ್ದಾರೆ. ಇಂಥವ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆ ಇರಬೇಕು. ಸ್ನೇಹಿತರೆ ನಮಸ್ಕಾರ. ನೇರವಾಗಿ ಹೇಳಿದ್ರೆ ಇದೇ ಮೇಲೆ ಬಂದು ಒದ್ರಂತೆ. ಹೌದು ಸ್ನೇಹಿತರೆ, ಈ ಮಾತು ಯಾಕೆ ಹೇಳ್ತಿದ್ದೇನೆಂದರೆ, ಕನ್ನೇರಿ ಮಠದ ಸ್ವಾಮಿಗಳು ಕೆಲವೊಂದು ಮಾತು ಹೇಳಿದ್ದಾರೆ. ಅದು ನೇರವಾಗಿ ಹೇಳಿದ್ದಾರೆ. ಅದು ಯಾರಿಗೆ ಕುಂಡಿಗೆ ಉರಿಬೇಕು ಅವ್ರಿಗೆ ಉರಿದಿದ ಪರಿಣಾಮ ಇವತ್ತು ಕೆಲವು ಅಂಧ ಭಕ್ತರು ಏನು ಮಾಡಕತ್ತಾರಂದರೆ, ರಸ್ತೆ ಮೇಲೆ ನಮ್ಮ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋಗಳಿಗೆ ಚಪ್ಪಲಿಂದ ಹೊಡಿತಾ ಇದ್ದಾರೆ, ಫೋಟೋಗಳನ್ನು ಸುಡ್ತಾ ಇದ್ದಾರೆ. ಅವರವರ ತಿಂಡಿ ಇದೆ, ಅವರವರ ಚಟ ಇದೆ, ಅವರವರ ಆಕ್ರೋಶ ಈ ರೀತಿಯಾಗಿ ವ್ಯಕ್ತಪಡಿಸ್ತಾರೆ. ಅದು ವ್ಯಕ್ತಪಡಿಸಲಿ ಅವರು. ಇದೆಲ್ಲ ಯಾರು ಮಾಡ್ತಾರೆ ಅಂದರೆ, ಇದು ಮೂರ್ಖರು ಮಾಡ್ತಾರೆ, ಶತಮೂರ್ಖರು ಮಾಡ್ತಾರೆ. ಹಿಂದೂ ಧರ್ಮದಲ್ಲಿ ಹುಟ್ಟಿ ಅಪ್ಪಗೂ ಹುಟ್ಟಿ ಬಾಜು ಮನೆಗೆ ಅಪ್ಪ ಅಂತಾರಲ್ಲ, ಅಂಥವರು ಕನ್ನೇರಿ ಮಠದ ಸ್ವಾಮಿಗಳ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದು ಅವ್ರ ಬಗ್ಗೆ ಬಿಟ್ಬಿಡಿ. ಆದರೆ ಕನ್ನೇರಿ ಮಠದ ಸ್ವಾಮಿಗಳು ಏನು ಮಾಡ್ತಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು. ವಿಜಯಪುರದ ಜಿಲ್ಲೆಯಾದಂಥ ಕನ್ನೇರಿ ಮಠದ ಕಾಡಸಿದ್ದೇಶ್ವರದ ಮಹಾಸ್ವಾಮಿಗಳನ್ನು ಅವರಿಗೆ ಬ್ಯಾನ್ ಮಾಡಿದೆ, ಅಂದರೆ ನಿಷೇಧ ಮಾಡಿದೆ. ಕಾರಣ ಏನಂದರೆ, ಜಾತಿಯಲ್ಲಿ ಬೆಂಕಿ ಹಚ್ಚುತ್ತಿದ್ದಾರೆ, ಬಸವಣ್ಣನ ಬಗ್ಗೆ ವಿರೋಧ ಮಾತಾಡುತ್ತಿದ್ದಾರೆ. ಹಾಗಾಗಿ ಬಂದರೆ ಅವರ ಮೇಲೆ ಹಲ್ಲೆ ಆಗುವ ಪ್ರಯತ್ನ ನಡೀತಾ ಇದೆ, ಅವರನ್ನು ಈ ರೀತಿಯಾಗಿ ಮುಟ್ಟುಗೋಲು ಹಾಕ್ಬೋದು, ಏನೋ ಒಂದು ಇರುತ್ತೆ, ಸರ್ಕಾರದ ಒಂದು ವಿಚಾರದಲ್ಲಿ ಏನೋ ಒಂದು ಇರುತ್ತೆ. ಆದರೆ ಭಾರತದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಪ್ರತಿಯೊಬ್ಬರು ಕೂಡ ಮಾತಾಡಬೇಕಾದ್ರೆ ಯಾರ ವಿರುದ್ಧನೂ ಅಲ್ಲ. ಭಾರತದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಯಾರು ನಮ್ಮ ಸನಾತನ ಧರ್ಮವನ್ನು ಒಡಿತಾ ಇದ್ದಾರೆ, ಹಾಳು ಮಾಡ್ತಾ ಇದ್ದಾರೆ, ಅಂತಹವ್ರ ಬಗ್ಗೆ ನೇರವಾಗಿ ಸ್ವಾಮೀಜಿಗಳವರು ಮೆಟ್ಟ ಹರಿಯುವಾಗೆ ಹೊಡೆಯುವಾಗೆ, ಅವರು ಇಲ್ಲಿ ಮೆಟ್ಟ ಹರಿಯುವಾಗೆ ಹೊಡೆದಂಗೆ ಹೊಡಿಬೋದು. ಮೆಟ್ಲೆ ಹೊಡೆದಂಗಲ್ಲ, ಮಾತಿನಿಂದ ಹೊಡೆದಿದ್ದು ಯಾರಪ್ಪ ಅಂದರೆ ಅದು ನಮ್ಮ ಕನ್ನೇರಿ ಮಠದ ಸ್ವಾಮೀಜಿಗಳು. ಅದಕ್ಕೆ ಅವರಿಗೆ ಸಿಕ್ಕಾಪಟ್ಟೆ ತ್ರಾಸಾಗಿದೆ. ಅದು ಅವರಿಗೆ ಕರಗಿಸೋಕ್ಕೆ ಆಗ್ತಾ ಇಲ್ಲ. ವಿಜಯಪುರದ ಸಚಿವರೊಬ್ಬರು ಏನು ಮಾಡಿದ್ದಾರೆ, ಸ್ವಾಮೀಜಿಯವರನ್ನು ಜಿಲ್ಲಾಕ್ಕೆ ಬರದಾರದಾಗೆ ಅವರನ್ನು ನಿಷೇಧ ಮಾಡಿದ್ದಾರೆ. ಇದು ಪ್ರತಿಯೊಬ್ಬ ರೈತರಿಗೆ ಆಕ್ರೋಶವಾಗಿದೆ, ಪ್ರತಿಯೊಬ್ಬ ಹಿಂದೂಗಳಿಗೆ, ಸನಾತನಗಳಿಗೆ ಇದು ಬಹಳ ಅತ್ಯಂತ ದುಃಖದ ವಿಚಾರ. ಯಾಕೆ ನೋಡಿ, ಒಬ್ಬ ಸ್ವಾಮೀಜಿ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ, ಸ್ವಾಮೀಜಿ, ಸುಮ್ಮನೆ ಸ್ವಾಮೀಜಿ ಅಲ್ಲ, ಅವರು ಕಾಡಸಿದ್ದೇಶ್ವರ ಸ್ವಾಮೀಜಿ ಅತ್ಯಂತ ದೇಶದ ಏಕೈಕ ನಂಬರ್ 1 ಸ್ವಾಮೀಜಿ. ಅಂದರೆ ಅವರು ನೋಡ್ಬೋದು 28 ದೇಶಿ ಗೋ ತಳಿಗಳನ್ನು, ಸುಮಾರು 2000 ಆಕಳುಗಳನ್ನು ರಕ್ಷಣೆ ಮಾಡ್ತಿದ್ದಾರೆ. ಹೋರಿಗಳು, ಎತ್ತುಗಳು, ಆಕಳುಗಳನ್ನು ಅವರ ಗೋಶಾಲೆಯಲ್ಲಿ, ಅಂದರೆ ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯ ಕನ್ನೇರಿ ಮಠದಲ್ಲಿ ಅವರು ಒಂದು ದೊಡ್ಡ ಪ್ರಮಾಣದ ಗೋಶಾಲೆಯನ್ನು ನಿರ್ಮಾಣ ಮಾಡಿ, ಆ ಗೋಶಾಲೆಯಲ್ಲಿ ಸುಮಾರು ದೇಶದ ವಿವಿಧ 28 ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತು ಕನ್ನೇರಿ ಮಠದ ಸ್ವಾಮೀಜಿಗಳು ರೈತರಿಗೆ ಜಾಗೃತಿ ಮಾಡಿಸ್ತಿದ್ದಾರೆ, ಬಹಳಷ್ಟು ಜಾಗೃತಿ ಮೂಡಿಸ್ತಿದ್ದಾರೆ. ಅವರು ಸಭೆ ಸಮಾರಂಭಗಳಲ್ಲಿ ಹೇಳ್ತಿದ್ದಾರೆ. ಇವತ್ತು ಎಷ್ಟೋ ಯುವಕರು ಹಳ್ಳಿಯನ್ನು ಬಿಟ್ಟು ಪಟ್ಟಣಕ್ಕೆ, ನಗರಕ್ಕೆ, ಬೆಂಗಳೂರು, ಮುಂಬೈ, ಪುಣೆ ನಗರಕ್ಕೆ ಹೋಗ್ತಾ ಇದ್ದಾರೆ. ಕಾರಣ ಏನಂದರೆ ಉದ್ಯೋಗ ಸಿಗ್ತಾ ಇಲ್ಲ ಅಂತೇಳಿ. ಅದಕ್ಕೆ ಸ್ವಾಮೀಜಿಯವರೊಂದು ಪ್ರಯತ್ನ ಮಾಡ್ತಿದ್ದಾರೆ. ಯಾವ ರೀತಿ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ, ಅದು ನಮ್ಮ ದೇಶದ ಪ್ರತಿಯೊಬ್ಬ ಯುವಕರು ತಮ್ಮ ಹಳ್ಳಿಯಲ್ಲೇ ಉದ್ಯೋಗ ಮಾಡಬೇಕು. ಅದು ಗೋ ಆಧಾರಿತ ಉದ್ಯೋಗ ಮತ್ತು ವ್ಯವಸಾಯ ಆಧಾರಿತ ಉದ್ಯೋಗ. ಪ್ರತಿಯೊಬ್ಬರು ಕೂಡ 1 ಎಕರೆದಲ್ಲಿ 1 ಲಕ್ಷ ಗಳಿಸ್ಬೇಕಂತೇಳಿ ಸ್ವಾಮೀಜಿ ನಿರ್ಧಾರ ಆಗಿತ್ತು. 1 ಲಕ್ಷ ಅಲ್ಲ, 10 ಲಕ್ಷವರೆಗೂ ಗಳಿಸ್ಬೋದು ಒಬ್ಬ ರೈತ ಅಂತೇಳಿ ಅದು ಪ್ರಯತ್ನ ಮಾಡ್ತಿರೋದು ಏಕೈಕ ಸ್ವಾಮೀಜಿ ಅಂದರೆ ಅದು ಮಹಾರಾಷ್ಟ್ರದ ಕನ್ನೇರಿಯ ಕೊಲ್ಹಾಪುರದ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು. ಇವ್ರ ಕೆಲಸ ಕೆಲವರಿಗೆ ತ್ರಾಸಾಗ್ತಾ ಇದೆ. ಯಾಕಂದರೆ ನೇರವಾಗಿ ಹೇಳ್ತಾರಲ್ಲ, ಇದ್ದುದನ್ನು ಇದ್ದಾಗ ಹೇಳಿದ್ರೆ ಕುಂಡಿ ಉರಿತದಂತ ಕೆಲವರಿಗೆ. ಅದು ಸ್ವಾಮೀಜಿ ಮಾತುಗಳು ಆಡಿದ್ದಾರೆ. ಆ ಮಾತಿನ ಪರವಾಗಿ ಇವತ್ತು ಏನಾಗುತ್ತಿದೆ, ಸ್ವಾಮೀಜಿ ಫೋಟೋಗೆ ಚಪ್ಪಲಿಯಿಂದ ಹೊಡಿತಿದ್ದಾರೆ, ಸ್ವಾಮೀಜಿಯವರ ಫೋಟೋಗಳನ್ನು ಸುಡ್ತಾ ಇದ್ದಾರೆ. ಅದು ಯಾರು ಮಾಡ್ತಾರೆ ಅಂದರೆ ಶತಮೂರ್ಖರು. ಅವರಿಗೆ ಗೊತ್ತಿಲ್ಲ, ಗಂಧ ಗೊತ್ತಿಲ್ಲ, ಗಾಳಿನೂ ಗೊತ್ತಿಲ್ಲ, ಯಾವನೋ ಎಲ್ಲಿದೆ ಹೇಳಿದನಂತೆ ಅದನ್ನು ಮೂಢನಂಬಿಕೆ ಮಾಡಿಕೊಂಡು ಇವತ್ತು ಯಾವುದೋ ಹೆಸರು ಮ್ಯಾಗ, ಯಾವುದೋ ಜಾತಿ ಹೆಸರು ಮ್ಯಾಗ, ಯಾವುದೋ ಇದ್ರ ಹೆಸರು ಮ್ಯಾಗ ಇವತ್ತು ಹೋರಾಟ ಮಾಡ್ತಾಯಿದ್ದಾರೆ. ಮಾಡಿರಿ, ನೀವು ಎದಕ್ಕೂ ಬರಲ್ಲ, ಏನೂ ಆಗಲ್ಲ ನಿಮ್ಮ ಕೈಲೇ.
ಇವತ್ತು ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಇವತ್ತು ಇಡೀ ದೇಶದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಅವರ ಹೆಸರು ಹಾಳು ಮಾಡೋಕ್ಕೆ ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಲ್ಲಿ ನಾನು ವಿಚಾರ ಮಾಡ್ತೀನಿ. ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಏನು ಮಾಡ್ತಿದ್ದಾರೆ ಕೆಲಸ? ಅವರು ಇವತ್ತು ಸನಾತನಿಗಳು ರಕ್ಷಣೆ ಮಾಡ್ತಿದ್ದಾರೆ. ಪ್ರತಿ ವರ್ಷ 500 ಕುಟುಂಬಗಳನ್ನು ಅವರು ಮರಳಿ ಮಾತೃ ಧರ್ಮಕ್ಕೆ ತರ್ತಾ ಇದ್ದಾರೆ. ಈ ಕೆಲಸ ನಿಮಗೆ ಗೊತ್ತಿಲ್ಲ. ಅದಕ್ಕೆ ನೀವು ಅವ್ರ ಬಗ್ಗೆ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದೀರ. ನಾಲಾಯಕರೇ, ದೇಶದ ಅನ್ನ ತಿಂದು ದೇಶದ ಬಗ್ಗೆ ಧರ್ಮದ ಬಗ್ಗೆ ಮಾತಾಡಬೇಕು. ಅಪ್ಪು ಹುಟ್ಟಿ ಬೇರೆದವನಿಗೆ ಜೈ ಅನ್ನಂಗೆ ಐತಲೇ ನಿಮ್ಮ ಮಾತುಗಳು. ಸ್ವಲ್ಪ ತಿಳ್ಕೋರಿ. ಕಾಡಸಿದ್ದೇಶ್ವರ ಸ್ವಾಮಿಗಳು ಕೆಲಸ ಅತ್ಯಂತ ಶ್ಲಾಘನೀಯ. ಯಾಕಂದರೆ ಅವರು ಧರ್ಮ ಒಡೆಯುವಂಥ ಕೆಲಸ ನಿಮ್ಮ ಥರ ಮಾಡ್ತಾ ಇಲ್ಲ. ಅವರು ಧರ್ಮವನ್ನು ಜೋಡಣೆ ಮಾಡ್ತಾ ಇದ್ದಾರೆ, ದೇಶವನ್ನು ಕಟ್ತಾ ಇದ್ದಾರೆ, ರೈತರ ಬಾಳನ್ನು ಕಟ್ತಾ ಇದ್ದಾರೆ ಅವರು ಸ್ವಾಮೀಜಿಯವರು. ಇಂತಹ ಸ್ವಾಮೀಜಿಯನ್ನು ಈ ರೀತಿಯಾಗಿ ಅಪಮಾನ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಶತಮೂರ್ಖರು ನೀವು, ಶತಮೂರ್ಖರು, ಅತ್ಯಂತ ಶತಮೂರ್ಖರು. ನಾನು ಈ ವಿಚಾರ ಪ್ರತಿಯೊಬ್ಬರು ಕೂಡ ಖಂಡಿಸಬೇಕು. ಸ್ವಾಮೀಜಿ ಮೇಲೆ ಈ ರೀತಿಯಾಗಿ ದಾಳಿಗಳು ನಡೀತಾ ಇದೆ. ಸ್ವಾಮೀಜಿಯವರ ಹೆಸರನ್ನು ಕೆಟ್ಟ ಹೆಸರು ಮಾಡ್ತಾ ಇದ್ದಾರೆ ಇಂತಹ ನಾಲಾಯಕ ಧರ್ಮದ್ರೋಹಿಗಳು, ದೇಶದ್ರೋಹಿಗಳು. ಭಾರತದ ಅನ್ನ ತಿಂದು ರೈತರು ದುಡಿಯಬೇಕು, ರೈತರಿಂದಲೇ ಇವತ್ತು ದೇಶ ಕಟ್ಟಬಹುದು ಅಂತ ಹೇಳಿದ ವ್ಯಕ್ತಿ ಯಾರಂದರೆ ಅದು ಕಾಡಸಿದ್ದೇಶ್ವರ ಸ್ವಾಮಿಗಳು. ಇಂತಹ ಸ್ವಾಮೀಜಿಗಳಿಗೆ ಅಪಮಾನ ಮಾಡ್ತಿದ್ದೀರ. ಪ್ರತಿಯೊಬ್ಬರು ಕೂಡ ರೈತರು ಖಂಡಿಸಬೇಕು. ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ಕಾಡಸಿದ್ದೇಶ್ವರದ ಅಭಿಮಾನಿಗಳು ನಾವೆಲ್ಲ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ. ಒಂದೇ ವೇಳೆ ಕಾಡಸಿದ್ದೇಶ್ವರ ಸ್ವಾಮೀಜಿಯವರಿಗೆ 2 ತಿಂಗಳ ನೀವು ನಿಷೇಧ ಮಾಡಿರಲ್ಲ, ವಿಜಯಪುರ ಜಿಲ್ಲೆಗೆ ಬರದ ಹಾರದಾಗೆ ಅದನ್ನು ವಾಪಸ್ ತಗೋಬೇಕು. ಒಂದು ವೇಳೆ ನೀವು ವಾಪಸ್ ಏನಾದರೂ ತಗೋಲಿಲ್ಲ ಅಂದರೆ ಇಡೀ ರೈತಾಪಿ ಸಮುದಾಯ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡ್ತೀವಿ. ಇದು ಪ್ರತಿಯೊಬ್ಬರು ಕೂಡ ಎಚ್ಚರಿಕೆ ಹೇಳ್ತೀವಿ. ನಾವು ರೈತರು, ನಾವು ದೇಶಾಭಿಮಾನಿಗಳು, ನಾವು ಧರ್ಮ ಪ್ರೇಮಿಗಳು, ನಾವು ಸನಾತನಿಗಳು, ನಾವೆಲ್ಲ ಕಾಡಸಿದ್ದೇಶ್ವರದ ಸ್ವಾಮೀಜಿಯವರ ಹಿಂದುಗಡೆ. ಯಾಕಂದರೆ ಇವತ್ತು ಧರ್ಮ ರಕ್ಷಣೆ ಮಾಡುವುದು ಸ್ವಾಮೀಜಿ ಕರ್ತವ್ಯ. ಇವತ್ತು ಎಷ್ಟೋ ಸ್ವಾಮೀಜಿಗಳಿದ್ದಾರೆ. ಇವತ್ತು ಮಠಗಳು ನೋಡ್ರಿ, ನೀವು ನಿಜವಾಗ್ಲೂ ಹೇಳ್ತೀರ. ನಾನು ಎಷ್ಟೋ ಸ್ವಾಮೀಜಿಗಳು ಓಪನ್ ಹೇಳ್ತೀನಿ, ನನಗೆ ಯಾವುದು ಅಂಜಿಕೆ ಭಯ ಯಾವುದೂ ಇಲ್ಲ ನನಗೆ. ಇವತ್ತು ಎಷ್ಟೋ ಸ್ವಾಮೀಜಿಗಳು ಮಠದಲ್ಲಿ ಎಣ್ಣೆ ಹೊಡೆದು ಪಾರ್ಟಿ ಮಾಡಿ ಆರಾಮ್ ಮಲ್ಕೋತಾರೆ. 10 ಗಂಟೆ ಬೆಳಿಗ್ಗೆ ಏಳ್ತಾರೆ, ಎದ್ದು ಆರಾಮ್ಸೆ. ಅವರಿಗೆ ಗಂಧನ ಗೊತ್ತಿಲ್ಲ, ಗಾಳಿನ ಗೊತ್ತಿಲ್ಲ. ಒಂದು ಧರ್ಮದ ಬಗ್ಗೆ ಶ್ಲೋಕ ಹೇಳಂದರೆ ಶ್ಲೋಕದ ಬಗ್ಗೆನೇ ಗೊತ್ತಿಲ್ಲ ಅವರಿಗೆ. ಇಂಥವರು ಮಠಾಧಿಪತಿಗಳಾಗಿದ್ದಾರೆ ಕೆಲವರು ಕರ್ನಾಟಕದಲ್ಲಿ, ದೇಶದಲ್ಲಿ. ಇಂಥವರ ಬಗ್ಗೆ ಮೊದಲು ತೊಡೆತಟ್ಟಿ ನಿಂತ್ಕೋಬೇಕು ಪ್ರತಿಯೊಬ್ಬ ಹಿಂದೂಗಳು. ಇಂತಹ ನಕಲಿ ಸ್ವಾಮಿಗಳು ಇವತ್ತು ಸಮಾಜದಲ್ಲಿ ತುಂಬ ಜನ ಇದ್ದಾರೆ. ಇಂಥವ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆ ಇರಬೇಕು. ಆದರೆ ಸಮಾಜವನ್ನು ಕಟ್ಟುತ್ತಿರುವಂಥ ಏಕೈಕ ಸ್ವಾಮೀಜಿ ಕರ್ನಾಟಕದಲ್ಲಿ ಅಂದರೆ ಅದು ರೈತರನ್ನು ಬಾಳನ್ನು ಹಸನಾಗಿಡಬೇಕಂತೇಳಿ ಅವರು ಆಯುರ್ವೇದಿಕ್ ಮುಖಾಂತರ ಇಡೀ ಜನರಿಗೆ ತಲುಪಿಸ್ತಿದ್ದಾರೆ. ಉತ್ತಮ ಚಿಕಿತ್ಸೆ, ಸ್ವಲ್ಪದಲ್ಲಿ ದುಡ್ಡು. ಇವತ್ತು ಹಾಸ್ಪಿಟಲ್ ನೋಡ್ಬೋದು, ಎಷ್ಟು ಇವತ್ತು ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಇವತ್ತು ಸಾಯ್ತಾ ಇದ್ದಾರೆ ಜನ. ಕಡಿಮೆ ದುಡ್ಡಿನಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡ್ಕೋಬೇಕು ರೈತರು, ಜನರು ಅಂತೇಳಿ ಅದು ಶಪಥ ಯಾರ್ದಿದ್ದಾರೆ? ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳದ್ದು. ಇವರು ಕೆಲಸ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ. ಇಂಥವರನ್ನು ಈ ರೀತಿಯಾಗಿ ಅಪಹಾಸ್ಯ ಮಾಡ್ತಿದ್ದಾರೆ. ಇವರನ್ನು ಜಿಲ್ಲೆಗೆ ನಿಷೇಧ ಹೇರಿದ್ದು ಇದು ಬಹುಶಃ ಪ್ರತಿಯೊಬ್ಬರು ಖಂಡಿಸಬೇಕು. ಇದು ಸರ್ಕಾರ ಭಾಳಷ್ಟು ತಪ್ಪು ಮಾಡ್ತಾ ಇದೆ. ಕೂಡಲೇ ತಕ್ಷಣವೇ ಕಲಬುರಗಿಯ ಜಿಲ್ಲಾಧಿಕಾರಿಗಳನ್ನು ವಿನಂತಿ ಮಾಡ್ತೀನಿ, ಸಾಹೇಬ್ರೆ, ನೀವು ಕೂಡ IAS ಅಧಿಕಾರಿ ಇದ್ದೀರಾ, ನಿಮ್ಮ ತಂದೆಯವರು ಕೂಡ ರೈತರಿದ್ದಾರೆ, ರೈತಾಪಿ ಕುಟುಂಬದಿದ್ದೀರಾ. ನಾವೆಲ್ಲ ತಿನ್ನುವುದು ಅನ್ನದಿಂದಲೇ ರೈತದಿಂದಲೇ ಅನ್ನ. ಯಾಕಂದರೆ ಇವೆಲ್ಲ ನಮ್ಮ ದೇಶದ ಬೆನ್ನೆಲುಬು. ರೈತ ಇದ್ದರೆ ಅನ್ನ ಬೇಕೆಂದರೆ ರೈತ ಬೇಕು. ಆ ರೈತ ಸಮಾಜವನ್ನು ಕಟ್ಟುತ್ತಿರುವಂಥ ಏಕೈಕ ಸ್ವಾಮೀಜಿ ಅಂದರೆ ಅದು ಕಾಡಸಿದ್ದೇಶ್ವರದ ಮಹಾಸ್ವಾಮಿಗಳು. ಪ್ರತಿಯೊಬ್ಬರು ಕೂಡ ಖಂಡಿಸಬೇಕು. ಸ್ವಾಮೀಜಿ ಬೆನ್ನಿಗೆ ನೀವು ಎಲ್ಲ ಇಡೀ ರೈತಾಪಿ ಕುಟುಂಬ, ಇಡೀ ಸನಾತನಿಗಳು ಬೆಂಬಲವಾಗಿ ನಿಲ್ಲಬೇಕಂತೇಳಿ ಈ ಮೂಲಕ ನೆನೆಸ್ಕೊಳ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ವಂದೇ ಮಾತರಂ.